टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೃಷ್ಣಾ ನದಿ ಮೇಲಿಂದ ಪತಿಯನ್ನು ತಳ್ಳಿ ಪತ್ನಿ ಕೊಲೆಗೆ ಯತ್ನಿಸಿದ್ದಾಳೆ ಅನ್ನುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಎಲ್ಲೊಂದು ಕಡೆ ಸಾವಿನ ದವಡೆಯಿಂದ ಪಾರಾಗಿ ಬಂದಿರುವಂಥ ಪತಿ ಏನಿದ್ದಾನೆ ಆತನ ವಿರುದ್ಧ ಈಗ ಕಾನೂನು ಕುಣಿಕೆ ಬಿಗಿಯಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆತ ಅಪ್ರಾಪ್ತಿಯನ್ನು ಏನೋ ಮದುವೆಯಾಗಿದ್ದ, ಬಾಲ್ಯ ವಿವಾಹ ಆಗಿದ್ದ ಅನ್ನೋಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಒಂದು FIR ಕೂಡ ದಾಖಲಾಗಿರುವಂಥದ್ದು. ನಾವೀಗ ಅವ್ರನ್ನ ಏನೋ ಅಧಿಕಾರಿಗಳನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ಘಟನೆ ನಡೆದಂಥ ಸಂದರ್ಭ ಎಲ್ಲೊಂದು ಕಡೆ ಪತಿಯನ್ನು ಕೊಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಈ ಪ್ರಕರಣದ ತನಿಖಾ ಹಂತದಲ್ಲಿರುವಂಥ ಸಂದರ್ಭದಲ್ಲೇ ಇದಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅಧಿಕಾರಿಗಳ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಆಕೆ ಅಪ್ರಾಪ್ತಿ ಅನ್ನುವಂಥದ್ದು ಯಾವ ಆಧಾರದಲ್ಲಿ ಗೊತ್ತಾಯಿತು, ಯಾವ ರೀತಿ ಪ್ರಕರಣದ ತನಿಖೆ ನಡೀತು ಅನ್ನುವಂಥದ್ದು ಸರ್? ಸರ್, ಈಗಾಗಲೇ ನಮಗೆ ಶನಿವಾರ ದಿವಸ ನಮಗೆ ಮಾಹಿತಿ ಬಂತು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿಯಿಂದ ನಮಗೆ ಮಾಹಿತಿ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ರಾಯಚೂರಿಗೆ ಬಂತು. ಸೊ ಅವರು DCP ಅವರು ನಮಗೆ ಕರೆ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಅಪ್ರಾಪ್ತ ಬಾಲಕಿಯ ವಿವಾಹ ಆಗಿದೆ, ಸೊ ಆ ನಿಟ್ಟಿನಲ್ಲಿ ನೀವು ಪ್ರಕರಣ ದಾಖಲಿಸಿ ಅಂತೇಳಿ ಅವರು ಸೂಚನೆ ಕೊಟ್ಟ ಮೇಲೆ ಅವರ ಒಂದು ಮಾಹಿತಿನ ತೆಗೆದುಕೊಂಡು ನಾವು ಈಗಾಗಲೇ ನಮ್ಮ ಸಿಬ್ಬಂದಿಯನ್ನು ಶಕ್ತಿನಗರಕ್ಕೆ ನಾವು ಕಳಿಸಿ ವಿಚಾರಣೆಯನ್ನು ಮಾಡಿಕೊಂಡ್ವಿ. ಮನೆ ಭೇಟಿಯನ್ನು ಮಾಡಿ ಎಲ್ಲ ದಾಖಲಾತಿಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಆದರೆ ಅಪ್ರಾಪ್ತ ಬಾಲಕಿಗೆ 15 ವರ್ಷ 9 ತಿಂಗಳು ಇದ್ದಾಗ ಮದುವೆ ಆಗಿದೆ ಅನ್ನೋಂಥದ್ದು ನಮಗೆ ತಿಳಿದು ಬಂತು. ಹೇಗೆ ಅಂದರೆ ಅವರು ಆ ಬಾಲಕಿಯ ಶಾಲಾ ದಾಖಲಾತಿಯನ್ನು ತೆಗೆದುಕೊಂಡಾಗ ಅವರ ಒಂದು ವಯಸ್ಸಿನ ಪ್ರಮಾಣ ಪತ್ರ ನಮಗೆ ಸಿಕ್ತು. ಅದಾಧಾರದ ಮೇಲೆ ನಾವು ಈಗ ಪ್ರಕರಣವನ್ನು ದಾಖಲಿಸಿದ್ದೀವಿ. ಸರ್, ಪ್ರಮುಖ ವಿಚಾರ ಈ ಪ್ರಕರಣದಲ್ಲಿ ಏನಂತಂದರೆ ಆಕೆ ಅಪ್ರಾಪ್ತಿ ಅಲ್ಲ ಅನ್ನುವಂಥದ್ರ ಬಗ್ಗೆ ಏನು ಪತಿಯ ಕುಟುಂಬಸ್ಥರು ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ತಾವು ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಡೆಡ್ಲೈನನ್ನು ಕೊಟ್ಟಿದ್ರಿ, ಯಾವ ದಾಖಲಾತಿಗಳನ್ನು ಅವ್ರು ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ರು ಅಂತ? ನಮಗೆ ನಮ್ಮ ಸಿಬ್ಬಂದಿಯವರು ಈಗ ಮನೆ ಭೇಟಿಗೆ ಹೋದಾಗ ಸೊ ಆ ಏನು ಅಪ್ರಾಪ್ತಿಯನ್ನು ವಿವಾಹವಾಗಿರ್ತಕ್ಕಂಥ ಏನು ಗಂಡು ಏನಿದ್ದಾರೆ ಅವ್ರಿಗೆ ನಮಗೆ ತಿಳಿಸಿದ್ದೇನೆಂದರೆ, ಇಲ್ಲ ನಾವು ಅವರ ವಯಸ್ಸನ್ನು ನಾವು ನೋಡಿದ್ದೀವಿ, ಅವ್ರ ಜನನ ಪ್ರಮಾಣ ಪತ್ರದಲ್ಲಿ ಸರಿಯಾಗಿದೆ ಅಂತೇಳಿ ನಮ್ಗೆ ತಿಳಿಸಿದರು. ಸೊ ಅವರ ಒಂದು ಹೇಳಿಕೆಯನ್ನು ನಾವು ಪರಿಗಣಿಸಿ ನಮ್ಮ ಸಿಬ್ಬಂದಿಯವರು 2 ದಿನದ ಅವರಿಗೆ ಕಾಲಾವಕಾಶನ ಕೊಟ್ಟಿದ್ದರು. ಆ ಒಂದು ದಾಖಲಾತಿಯನ್ನು ನಮಗೆ ಸಬ್ಮಿಟ್ ಮಾಡೋದಕ್ಕೆ ನಾವು ಕೊಟ್ಟಿದ್ದರು. ಬಟ್ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲಾತಿ ನಮಗೆ ನಮಗೆ ಸಲ್ಲಿಸಿಲ್ಲ. ಸೊ ಆದ ನಂತರ ಶಾಲೆ ಒಂದು ದಾಖಲಾತಿ ಆಧಾರದ ಮೇಲೆ ಅವರಿಗೆ ನಾವು ಪ್ರಕರಣವನ್ನು ದಾಖಲಿಸಿದ್ದೀವಿ ಸರ್.